ಮನೆಯಲ್ಲಿ ಕುಳಿತು ಹೆಂಡತಿಯನ್ನು ಎಷ್ಟು ಹೊತ್ತು ನೋಡುತ್ತೀರಿ? ಬನ್ನಿ ಭಾನುವಾರವೂ ಕೆಲಸ ಮಾಡಿ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಅಷ್ಟೇ ಇನ್ಫೋಸಿಸ್ ಮುಖ್ಯಸ್ಥರಾದ ನಾರಾಯಣ ಮೂರ್ತಿಯವರು ನೌಕರರು 70 ಗಂಟೆಗಳ ಕಾಲ ಕೆಲಸ ಮಾಡಬೇಕೆಂದು ಹೇಳಿಕೆ ನೀಡಿದ್ದರು. ಆದರೆ ಈಗ ಲಾರ್ಸನ್ ಅಂಡ್ ಟೌಬ್ರೋ ಕಂಪನಿಯ ಅಧ್ಯಕ್ಷರಾದ ಎಸ್.ಎನ್. ಸುಬ್ರಹ್ಮಣ್ಯಂ ಅವರು ವಾರಕ್ಕೆ 90 ಗಂಟೆಗಳ ಕಾಲ ಕೆಲಸ ಮಾಡಬೇಕೆಂದು ನೌಕರರಿಗೆ ಹೇಳಿದ್ದಾರೆ. ಎಲ್&ಟಿ ಕಂಪನಿಯ ಅಧ್ಯಕ್ಷ ಸುಬ್ರಹ್ಮಣ್ಯಂ ಅವರ ಈ ಹೇಳಿಕೆಯು ಕೆಲಸ ಮತ್ತು ಜೀವನದ ಸಮತೋಲನದ ಬಗ್ಗೆ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಸುಬ್ರಹ್ಮಣ್ಯಂ ಅವರು ತಮ್ಮ ಉದ್ಯೋಗಿಗಳೊಂದಿಗೆ ನಡೆದ ಸಂವಾದದಲ್ಲಿ ಕಂಪನಿಯ ಉದ್ಯೋಗಿಗಳು ವಾರದ 6 ದಿನಗಳ ಕೆಲಸದ ಬಗ್ಗೆ ಪ್ರಶ್ನೆ ಕೇಳಿದಾಗ ಎಸ್.ಎನ್. ಸುಬ್ರಹ್ಮಣ್ಯ ಅವರು ವಾರಕ್ಕೆ 6 ದಿನ ಅಲ್ಲ, ಭಾನುವಾರವೂ ಕೂಡ ಕೆಲಸ ಮಾಡಬೇಕೆಂದು ಹೇಳಿಕೆಯನ್ನು ನೀಡಿದ್ದಾರೆ. ಇನ್ಫೋಸಿಸ್ ಸಂಸ್ಥಾಪಕರಾದ ನಾರಾಯಣಮೂರ್ತಿ ಅವರ ಹೇಳಿಕೆಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಇವರು ಉದ್ಯೋಗಿಗಳು ವಾರಕ್ಕೆ 90 ಗಂಟೆಗಳ ಕಾಲ ಕೆಲಸ ಮಾಡಬೇಕೆಂದು ಹೇಳಿದ್ದಾರೆ. ಅಲ್ಲದೆ ಇವರ ಇನ್ನೊಂದು ಹೇಳಿಕೆಯೂ ಕೂಡ ವಿವಾದಾತ್ಮಕವಾಗಿದೆ. ನೀವು ನಿಮ್ಮ ಹೆಂಡತಿಯನ್ನು ಎಷ್ಟು ಹೊತ್ತು ನೋಡುತ್ತೀರಿ? ಭಾನುವಾರ ಮನೆಯಲ್ಲಿ ಕುಳಿತು ಏನು ಮಾಡುತ್ತೀರಿ? ಮನೆಯಲ್ಲಿ ಕುಳಿತು ನೀವು ಏನು ಗಳಿಸಿದ್ದೀರಿ? ಬನ್ನಿ ಭಾನುವಾರವೂ ಕೆಲಸ ಮಾಡಿ ಎಂಬ ಹೇಳಿಕೆಯೊಂದಿಗೆ ಎಸ್.ಎನ್. ಸುಬ್ರಹ್ಮಣ್ಯ ಅವರು ಮನೆಯಲ್ಲಿ ಕಡಿಮೆ ಸಮಯ ಮತ್ತು ಕಚೇರಿಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯಿರಿ ಎಂಬುದಾಗಿ ಹೇಳಿಕೆ ನೀಡಿದ್ದಾರೆ. ನೀವು ಭಾನುವಾರವೂ ಕೆಲಸ ಮಾಡುತ್ತಿಲ್ಲ ಎಂಬುದಕ್ಕೆ ನಾನು ವಿಷಾದಿಸುತ್ತೇನೆ. ನೀವು ಭಾನುವಾರವೂ ಕೂಡ ಕೆಲಸ ಮಾಡಿದರೆ ನನಗೆ ಸಂತೋಷ. ಏಕೆಂದರೆ ನಾನು ಭಾನುವಾರವೂ ಕೆಲಸ ಮಾಡುತ್ತೇನೆ. ಇತ್ತೀಚೆಗಷ್ಟೇ ಚೀನಾದ ವ್ಯಕ್ತಿ ಒಬ್ಬ ಸುಬ್ರಹ್ಮಣ್ಯಂ ಅವರೊಡನೆ ಮಾತನಾಡುವಾಗ ಅಮೆರಿಕನ್ನರು ವಾರಕ್ಕೆ 50 ಗಂಟೆಗಳ ಕಾಲ ಕೆಲಸ ಮಾಡುತ್ತಾರೆ. ಆದರೆ ಚೀನಾದ ಉದ್ಯೋಗಿಗಳು ವಾರಕ್ಕೆ 90 ಗಂಟೆಗಳ ಕಾಲ ಕೆಲಸ ಮಾಡುವುದರಿಂದ ಚೀನಾ ಅಮೆರಿಕವನ್ನು ಕೂಡ ಮೀರಿಸಲು ಬಹಳ ಸಮಯವಿಲ್ಲ ಎಂದು ಹೇಳಿದ್ದನಂತೆ. ಚೀನಾದ ವ್ಯಕ್ತಿಯ ಹೇಳಿಕೆಯಿಂದ ಪ್ರಚೋದಿತರಾಗಿರುವ ಎಸ್.ಎನ್. ಸುಬ್ರಹ್ಮಣ್ಯ ಅವರು ನೀವು ಪ್ರಪಂಚದಲ್ಲಿ ಅಗ್ರಸ್ಥಾನದಲ್ಲಿ ಇರಬೇಕಾದರೆ ವಾರಕ್ಕೆ 90 ಗಂಟೆಗಳ ಕಾಲ ಕೆಲಸ ಮಾಡಬೇಕು. ಭಾನುವಾರವೂ ಕೂಡ ಕೆಲಸ ಮಾಡಬೇಕು ಎಂದು ಸುಬ್ರಹ್ಮಣ್ಯಂ ಹೇಳಿದ್ದಾರೆ. ಇವರ ಈ ಹೇಳಿಕೆಯ ವಿಡಿಯೋ ಸಾಮಾಜಿಕ ಜಾಲತಾಣದ ರೆಡ್ಡಿಟ್ನಲ್ಲಿ ಪ್ರಸಾರವಾಗಿದೆ. ಇವರ ಈ ಹೇಳಿಕೆಗೆ ವ್ಯಾಪಕ ವಿರೋಧ ಕಂಡುಬರುತ್ತಿದೆ. ನಾರಾಯಣ ಮೂರ್ತಿ ಅವರು ಯುವ ಭಾರತೀಯರು ರಾಷ್ಟ್ರವನ್ನು ನಿರ್ಮಿಸಲು ಸಹಾಯ ಮಾಡಲು ವಾರಕ್ಕೆ 70 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದ್ದರು. ಮೂರ್ತಿಯವರ ಈ ಹೇಳಿಕೆಯು ವ್ಯಾಪಕ ಹಿನ್ನಡೆಯನ್ನು ಎದುರಿಸಿತ್ತು. ಸುಬ್ರಹ್ಮಣ್ಯಂ ಅವರ ಈ ಹೇಳಿಕೆಗೆ ಜನರಿಂದ ತರಹೇವಾರಿ ಕಾಮೆಂಟ್ಗಳು ಬಂದಿದೆ. ನಾವು ಚೀನಾದೊಂದಿಗೆ ಸ್ಪರ್ಧಿಸುವುದಕ್ಕಿಂತ ಕುಟುಂಬದೊಂದಿಗೆ ಸಮಯವನ್ನು ಕಳೆಯಲು ಬಯಸುತ್ತೇವೆ. ನಾನು ಚೀನಾದೊಂದಿಗೆ ಸ್ಪರ್ಧಿಸುವ ಬಗ್ಗೆ ಹೆದರುವುದಿಲ್ಲ. ಚೀನಾ ನಂಬರ್ 1 ಆಗಲಿ, ಇದು ನನಗೆ ಯಾವುದೇ ವ್ಯತ್ಯಾಸವನ್ನು ಮಾಡುವುದಿಲ್ಲ. ನಾನು ನನ್ನ ಕುಟುಂಬದೊಂದಿಗೆ ಕುಳಿತುಕೊಳ್ಳಲು ಬಯಸುತ್ತೇನೆ ಮತ್ತು ನನ್ನ ಪ್ರೀತಿಪಾತ್ರರ ಜೊತೆಗೆ ಭೂಮಿಯ ಮೇಲೆ ನಾನು ಹೊಂದಿರುವ ಸೀಮಿತ ಸಮಯವನ್ನು ಆನಂದಿಸಲು ಬಯಸುತ್ತೇನೆ. ನಾರಾಯಣ ಮೂರ್ತಿಯವರು ಸಹ 70 ಗಂಟೆಗಳನ್ನು ಹೇಳುತ್ತಿದ್ದರು. ಈ ಮನುಷ್ಯ 90 ಗಂಟೆಗಳು. ನನ್ನ ದೇವರು! ಅದು ಸ್ವಲ್ಪ ಅಹಂಕಾರ ಮತ್ತು ಅಜ್ಞಾನ. ಸುಬ್ರಹ್ಮಣ್ಯನ್ ಅವರು ಸಾಮಾಜಿಕ ಮಾಧ್ಯಮದ ಹಿನ್ನಡೆಗೆ ಒಳಗಾಗಿದ್ದಾರೆ ಮತ್ತು ಬಳಕೆದಾರರು ಒಬ್ಬರ ಮಾನಸಿಕ ಆರೋಗ್ಯದ ಬಗ್ಗೆ ಚಿಂತಿಸದೆ ಮತ್ತು ಕೆಲಸವನ್ನು ಮಾಡುವುದರ ಮೇಲೆ ಕೇಂದ್ರೀಕರಿಸಿದ್ದಾರೆಂದು ಅವರನ್ನು ಗುರಿಯಾಗಿಸಿಕೊಂಡಿದ್ದಾರೆ. ನಾನು ಎಲ್&ಟಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಮ್ಮ ಭಯಾನಕತೆಯನ್ನು ಊಹಿಸಿ. ವಾರದ 70 ಗಂಟೆಗಳ ಕೆಲಸಕ್ಕಾಗಿ ನಾವು ನಾರಾಯಣ ಮೂರ್ತಿ ಅವರನ್ನು ದೂಷಿಸುತ್ತೇವೆ ಎಂದು ಬರೆದಿದ್ದಾರೆ. ಮತ್ತೊಬ್ಬ ಸಿಇಒ ನಾಚಿಕೆಯಿಲ್ಲದೆ ಗುಲಾಮಗಿರಿಯನ್ನು ಉತ್ತೇಜಿಸುತ್ತಿದ್ದಾರೆ ಎಂದು ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಮತ್ತೊಬ್ಬರು ಸುಬ್ರಹ್ಮಣ್ಯಂ ಅವರ ಈ ಹೇಳಿಕೆಗೆ ಕೋಪವನ್ನು ವ್ಯಕ್ತಪಡಿಸುತ್ತಾ ಹೆಚ್ಚಿನ ಕೆಲಸಕ್ಕೆ ಹೆಚ್ಚಿನ ವೇತನ ನೀಡುತ್ತೀರಾ ಎಂದು ಕೇಳಿದ್ದಾರೆ. ಎಂಜಿನಿಯರಿಂಗ್ ಪದವೀಧರರು ಸಹ ಮೂಲಭೂತ ಸೌಲಭ್ಯಗಳಿಲ್ಲದ ದೂರದ ಸ್ಥಳದಲ್ಲಿ ವಾರಕ್ಕೆ 6.5 ದಿನ ಕೆಲಸ ಮಾಡಿದ ನಂತರ ಕೈಗೆ ತಿಂಗಳಿಗೆ 35,000 ಮಾತ್ರ ಸಿಗುತ್ತದೆ. ಸೇರಿದ ನಂತರ ಮೊದಲ 12 ತಿಂಗಳುಗಳಲ್ಲಿ ಅವರು ಕೇವಲ 7 ಕ್ಯಾಶುಯಲ್ ಲೀವ್ಗಳನ್ನು ಮಾತ್ರ ನೀಡುತ್ತಾರೆ. ಅಂದರೆ ಒಮ್ಮೆಯೂ ಮನೆಗೆ ಹೋಗುವಂತಿಲ್ಲ ಎಂದು ಎಲ್&ಟಿ ಕಂಪನಿಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಸುಬ್ರಹ್ಮಣ್ಯಂ ಅವರ ಈ ಹೇಳಿಕೆಯಿಂದ ಎಲ್ಲೆಡೆ ವ್ಯಾಪಕ ವಿರೋಧ ಕೇಳಿ ಬರುತ್ತಿದೆ. ಈಗಾಗಲೇ ಕೆಲಸದ ಒತ್ತಡದಿಂದ ಉದ್ಯೋಗಿಗಳು ಬಳಲುತ್ತಿದ್ದಾರೆ. ಹೀಗಿರುವ ಕೆಲಸದ ಒತ್ತಡದಿಂದಾಗಿ ಜನರಿಗೆ ವೈಯಕ್ತಿಕ ಸಮಯ ಕಳೆಯಲು ಸಾಧ್ಯವಾಗುತ್ತಿಲ್ಲ, ಕುಟುಂಬದೊಂದಿಗೆ ಸಂತೋಷದಿಂದ ಇರಲು ಆಗುತ್ತಿಲ್ಲ. ಈಗಾಗಲೇ ಜನ ಗ್ರಾಮೀಣ ಪ್ರದೇಶಗಳನ್ನು ಬಿಟ್ಟು ನಗರ ಪ್ರದೇಶಗಳಿಗೆ ಉದ್ಯೋಗಕ್ಕಾಗಿ ಬಂದು ಕುಟುಂಬದಿಂದ ದೂರವಿದ್ದಾರೆ. ಗಂಡ ಹೆಂಡತಿ ಇಬ್ಬರೂ ದುಡಿಯುತ್ತಿದ್ದರೆ ಒಬ್ಬರಿಗೊಬ್ಬರು ಸಮಯ ಕೊಡಲು ಆಗುವುದಿಲ್ಲ. ಹಬ್ಬಕ್ಕಾದರೂ ಊರಿಗೆ ಹೋಗೋಣವೆಂದರೆ ಬಸ್ ಪ್ರಯಾಣ ದರವನ್ನು ರಾಕೆಟ್ ದರದಲ್ಲಿ ಏರಿಸಿರುತ್ತಾರೆ. ಟ್ರಾಫಿಕ್ ಸಮಸ್ಯೆ, ಹೆಚ್ಚುತ್ತಿರುವ ದಿನ ಬಳಕೆ ವಸ್ತುಗಳ ಬೆಲೆಗಳಿಂದ ಜನ ಬೇಸತ್ತಿದ್ದಾರೆ.
ಕೆಲಸದ ಒತ್ತಡದಿಂದಾಗಿ ಆರೋಗ್ಯದ ಕಡೆಗೂ ಗಮನ ಕೊಡಲು ಆಗುತ್ತಿಲ್ಲ. ಈ ಅಸಮತೋಲನ ಜೀವನದಿಂದಲೇ ಅನೇಕ ಕುಟುಂಬಗಳು ಒಡೆದು ಹೋಗಿವೆ. ಪೋಷಕರು ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳಲು ಆಗುತ್ತಿಲ್ಲ. ಗಂಡ ಹೆಂಡತಿ ವಿಚ್ಛೇದಿತರಾಗುತ್ತಿದ್ದಾರೆ. ಈಗಿರುವ ಕಿರಿಕಿರಿ ಸಾಲದು ಅಂತ ಈ ಎನ್ಎನ್ಸಿ ಕಂಪನಿಗಳ ಮುಖ್ಯಸ್ಥರು ನೀಡುತ್ತಿರುವ ವಿವಾದಾತ್ಮಕ ಹೇಳಿಕೆಗಳು ಇನ್ನೊಂದು ಕಡೆ. ನಾವು ವಾರಕ್ಕೆ 70 ಗಂಟೆ 90 ಗಂಟೆ ಕೆಲಸ ಮಾಡಿದರೆ ಈ ಕಂಪನಿಗಳು ವೇತನವನ್ನು ಏನಾದರೂ ಹೆಚ್ಚಿಸುತ್ತಾರಾ? ಇಲ್ಲ. ಇಷ್ಟು ದಿನ ನಮ್ಮನ್ನು ಆಳಿದ್ದ ಬ್ರಿಟಿಷರು ಭಾರತೀಯರನ್ನು ಗುಲಾಮರ ಸ್ಥಾನದಲ್ಲಿಟ್ಟಿದ್ದರು. ಇದೀಗ ಈ ದೈತ್ಯ ಕಂಪನಿಗಳು ಕೂಡ ಅದೇ ಕೆಲಸವನ್ನು ಮಾಡುತ್ತಿವೆ. ಭಾರತೀಯ ಉದ್ಯೋಗಿಗಳನ್ನು ಗುಲಾಮರಂತೆ ದುಡಿಸಿಕೊಂಡು ಕಡಿಮೆ ವೇತನ ಕೊಟ್ಟು ತಾವು ಹೆಚ್ಚಿನ ಲಾಭ ಮಾಡಿಕೊಳ್ಳುತ್ತವೆ. ಜೀವನದಲ್ಲಿ ಮುಖ್ಯವಾಗಿ ಬೇಕಾದದ್ದು ಕುಟುಂಬ, ನೆಮ್ಮದಿಯ ಜೀವನ, ಆರೋಗ್ಯ, ಮನಃಶಾಂತಿ. ಸ್ನೇಹಿತರೆ, ಎಲ್&ಟಿ ಕಂಪನಿಯ ಚೇರ್ಮನ್ ಎಸ್.ಎನ್. ಸುಬ್ರಹ್ಮಣ್ಯಂ ಅವರ ಈ ಹೇಳಿಕೆಯನ್ನು ನೀವು ಒಪ್ಪುತ್ತೀರಾ? ಅತ್ಯಂತ ಪ್ರತಿಷ್ಠಿತ ಕಂಪನಿಯ ಚೇರ್ಮನ್ ಒಬ್ಬರು ಮನೆಯಲ್ಲಿ ಕುಳಿತು ಹೆಂಡತಿಯನ್ನು ಎಷ್ಟು ಹೊತ್ತು ನೋಡುತ್ತೀರಿ, ಕಚೇರಿಗೆ ಬಂದು ಕೆಲಸ ಮಾಡಿ ಎಂಬ ಅಸಂಬದ್ಧ ಹೇಳಿಕೆಯನ್ನು ನೀಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ನೀವೇ ಹೇಳಬೇಕು. ಕೆಲಸ ಅಥವಾ ಕುಟುಂಬ, ನೀವು ಯಾವುದನ್ನು ಆಯ್ದುಕೊಳ್ಳುತ್ತೀರಿ? ವಾರಕ್ಕೆ 90 ಗಂಟೆಗಳ ಕಾಲ ಕೆಲಸ ಮಾಡಿದರೆ ಅಷ್ಟೇ ನಾವು ಜಗತ್ತಿನ ಅಗ್ರಗಣ್ಯ ಸ್ಥಾನದಲ್ಲಿರುತ್ತೇವೆಯಾ? ನಾವು ಅಮೆರಿಕ, ಚೀನಾವನ್ನು ಮೀರಿಸಲು ವಾರದ 7 ದಿನವನ್ನು ಮೀಸಲಿಡಬೇಕಾ? ಸುಬ್ರಹ್ಮಣ್ಯಂ ಅವರ ಹೇಳಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.